ಮಾಸಿಕ ಸಮಸ್ಯೆ ಇದ್ದರೆ ಅಥವಾ ಗರ್ಭಧಾರಣೆ ಮತ್ತೆ ಮತ್ತೆ ನಿಲ್ಲುತ್ತಿದ್ದರೆ ಈ ವಿಷಯವನ್ನು ನೀವು ತಪ್ಪದೆ ಕೇಳಬೇಕು. ಆಸಾಂನ ಮಾತಾ ಕಾಮಾಖ್ಯ ದೇವಿ ಯಾಕೆ ಶಕ್ತಿಯ ಅತ್ಯಂತ ಶಕ್ತಿಶಾಲಿ ರೂಪ ಎಂದು ಕರೆಯಲ್ಪಡುತ್ತಾರೆ ಎಂದು ನಿಮಗೆ ಗೊತ್ತೇ? ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಜೀವನವನ್ನು ಪೂಜಿಸುವ ಸ್ಥಳ. ಮಾತಾ ಕಾಮಾಖ್ಯ ಆಸಾಂನ ನೀಲಾಚಲ ಬೆಟ್ಟದ ಮೇಲೆ ನೆಲೆಸಿದ್ದಾರೆ. ಅವರು 51 ಶಕ್ತಿಪೀಠಗಳ ಪೈಕಿ ಒಬ್ಬರು. ಪುರಾತನ ನಂಬಿಕೆಯಂತೆ ಮಾತಾ ಸತಿ ದೇಹವನ್ನು ತ್ಯಜಿಸಿದಾಗ ಅವರ ದಿವ್ಯ ಶಕ್ತಿ ಭೂಮಿಯೆಲ್ಲೆಡೆ ಹರಡಿತು. ನೀಲಾಚಲ ಬೆಟ್ಟದಲ್ಲಿ ಅವರ ಸೃಜನ ಶಕ್ತಿ ನೆಲೆಗೊಂಡಿತು. ಅದಕ್ಕಾಗಿ ಮಾತಾ ಕಾಮಾಖ್ಯಳನ್ನು ಸಾಮಾನ್ಯ ಮೂರ್ತಿಯಾಗಿ ಪೂಜಿಸಲಾಗುವುದಿಲ್ಲ. ಇಲ್ಲಿ ದೇವಿಯನ್ನು ಶುದ್ಧ ಶಕ್ತಿಯಾಗಿ ಪೂಜಿಸಲಾಗುತ್ತದೆ. ಜನ್ಮ ನೀಡುವ ಶಕ್ತಿ, ಪೋಷಿಸುವ ಶಕ್ತಿ ಮತ್ತು ರಕ್ಷಿಸುವ ಶಕ್ತಿ. ದೇವಾಲಯದ ಒಳಗೆ ದೇವಿಯ ಮೂರ್ತಿ ಇಲ್ಲ. ಅಲ್ಲಿ ಒಂದು ಪವಿತ್ರ ಸ್ಥಳವಿದೆ. ಅಲ್ಲಿ ಸ್ವಾಭಾವಿಕ ನೀರು ನಿರಂತರವಾಗಿ ಹರಿಯುತ್ತದೆ. ಈ ನೀರನ್ನು ಮಾತೆಯ ಜೀವಂತ ಸಾನ್ನಿಧ್ಯ ಎಂದು ನಂಬಲಾಗುತ್ತದೆ. ಪ್ರತಿ ವರ್ಷ ಇಲ್ಲಿ ಅಂಬುಬಾಚಿ ಸಮಯ ಬರುತ್ತದೆ. ಆ ಸಮಯದಲ್ಲಿ ದೇವಸ್ಥಾನ ಮುಚ್ಚಿರುತ್ತದೆ. ಮಾತಾ ವಿಶ್ರಾಂತಿ ಪಡೆಯುತ್ತಾರೆ ಎಂದು ನಂಬಲಾಗುತ್ತದೆ. ನಂತರ ದೇವಾಲಯ ಮತ್ತೆ ತೆರೆಯಲಾಗುತ್ತದೆ. ಇದು ಸೃಷ್ಟಿ ಮತ್ತೆ ಆರಂಭವಾಗುತ್ತದೆ ಎಂಬ ಸಂದೇಶ ನೀಡುತ್ತದೆ. ಮಾತಾ ಕಾಮಾಖ್ಯ ನಮಗೆ ಹೇಳುತ್ತಾರೆ, ಶಕ್ತಿ ಭಯವಲ್ಲ, ಶಕ್ತಿ ಕರುಣೆ, ಶಕ್ತಿಯೇ ಜೀವನ. ಆದ್ದರಿಂದ ಭಕ್ತರು ನಂಬುತ್ತಾರೆ, ಮಾತಾ ಕಾಮಾಖ್ಯ ಭಯವನ್ನು ದೂರ ಮಾಡುತ್ತಾರೆ, ಮನಕ್ಕೆ ಶಕ್ತಿ ನೀಡುತ್ತಾರೆ ಮತ್ತು ತಮ್ಮ ಮಕ್ಕಳನ್ನು ರಕ್ಷಿಸುತ್ತಾರೆ. ಅವರು ಕೇವಲ ದೇವಿಯಲ್ಲ, ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವ ತಾಯಿ. ಇಂದಿಗೂ ಲೋಕದ ಎಲ್ಲ ಭಾಗಗಳಿಂದ ಜನರು ಆಸಾಂಗೆ ಬರುತ್ತಾರೆ. ಮಾತಾ ಕಾಮಾಖ್ಯ ದೇವಿಯವರ ಪಾದಗಳಲ್ಲಿ ತಲೆಬಾಗಿ ಆಶೀರ್ವಾದ ಪಡೆಯುತ್ತಾರೆ. ಭಕ್ತರ ನಂಬಿಕೆಯಂತೆ ಮಾತಾ ಕಾಮಾಖ್ಯ ಕೃಪೆಯಿಂದ ಮಾಸಿಕ ಸಮಸ್ಯೆ ಹಾಗೂ ಗರ್ಭಧಾರಣೆಗೆ ಸಂಬಂಧಿಸಿದ ಕಷ್ಟಗಳಲ್ಲಿ ಶಾಂತಿ ಮತ್ತು ಧೈರ್ಯ ದೊರೆಯುತ್ತದೆ. ಈ ನಂಬಿಕೆ ಭಕ್ತಿ, ವಿಶ್ವಾಸ ಮತ್ತು ಪರಂಪರೆಯ ಮೇಲೆ ಆಧಾರಿತವಾಗಿದೆ. ಭಕ್ತಿಯಿಂದ ಕೈಜೋಡಿಸಿ ಹೇಳಿ, ಜೈ ಮಾತಾ ಕಾಮಾಖ್ಯ.